ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ ಅಂತ ನಾನು ಭಾವಿಸ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ನಮ್ಮ ವೆಯ್ಟ್ ಲಾಸ್ ಜರ್ನಿಯ 22ನೇ ದಿವಸ ಆಗಿರುತ್ತೆ. 22ನೇ ದಿವಸದ ನನ್ನ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತು ಏನೆಲ್ಲ ತಿಂದ್ಕೊಂಡೆ, ಹೇಗೋಯ್ತು ಡಯಟ್ ಅಂತ ಹೇಳಿ ನಿಮಗೆ ಹೇಳ್ತೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಓವರ್ನೈಟ್ ಓಟ್ಸ್ ತೊಗೊಳ್ತಾ ಇಲ್ಲ. ಇವತ್ತು ತೊಗೊಳ್ತಾ ಇರೋದು ಎಲ್ಲ ವೆಜಿಟೇಬಲ್ಸ್ನ ಸ್ಟೀಮ್ ಮಾಡಿ ತೊಗೊಳ್ಳೋಣ ಅಂಥೇಳಿ ಇವತ್ತು ವೆಜಿಟೇಬಲ್ಸ್ನ ಸ್ಟೀಮ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಫಾಸ್ಟಿಂಗ್ನ ಬ್ರೇಕ್ ಮಾಡ್ಕೊತಾ ಇದ್ದೀನಿ. ನಂದು ಅರೌಂಡು 9:30 ಆ ಟೈಮಲ್ಲಿ ನಾನು ಫಾಸ್ಟಿಂಗ್ನ ಬ್ರೇಕ್ ಮಾಡ್ಕೊತೀನಿ. ಅಂದರೆ 10 ಗಂಟೆಗೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆನೇ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಹೇಳಿ ಒಂದು ಹಾಫ್ ಆನ್ ಅವರ್ ಮುಂಚೆ ನೆನೆಸಿರೋಂಥ ಬಾದಾಮು ವಾಲ್ನಟ್ಟು ತಗೊಂಡು ನನ್ನ ಒಂದು ಫಾಸ್ಟಿಂಗ್ನ ಬ್ರೇಕ್ ಮಾಡ್ಕೊತೀನಿ. ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡೋದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆ ಕೂಡ ತಗೋತೀನಿ. ಕರಿಬೇವಿನ ಎಲೆ ಕೂಡ ನಿಮಗೆ ಡಯೆಟಲ್ಲಿ ಅಂದರೆ ವೆಯ್ಟ್ ಲಾಸ್ ಮಾಡುವಾಗ ತುಂಬ ಹೆಲ್ಪ್ ಮಾಡುತ್ತೆ. ವೆಯ್ಟ್ ಲಾಸ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ ಮತ್ತು ಹೇರ್ ಮತ್ತು ಸ್ಕಿನ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ, ಬೆನಿಫಿಟ್ಸ್ ಇದೆ. ಹಾಗಾಗಿ ನಾನೊಂದು ಹಿಡಿಯಷ್ಟು ಕರಿಬೇವು, ಅದ್ರ ಜೊತೆಗೆ ನೆನೆಸಿರೋಂಥ ಬಾದಾಮು ವಾಲ್ನಟ್ನ ತಗೋತೀನಿ. ಚೆನ್ನಾಗಿ ಸ್ಟೀಮ್ ಆಗಿತ್ತು ವೆಜಿಟೇಬಲ್ಸು. ನಾನಿಲ್ಲಿ ತೊಗೊಂಡಿರೋದು ಬೀನ್ಸು, ಕ್ಯಾರೆಟು, ಆಮೇಲೆ ಫ್ರೋಝನ್ ಪೀಸ್ ಆಮೇಲೆ ನಾನು ಸೇರಿಸ್ಕೊಂಡಿರೋದು, ಆಮೇಲೆ ಕಾರ್ನು. ಇದನ್ನೆಲ್ಲ ಚೆನ್ನಾಗಿ ನಾನು ಸ್ಟೀಮ್ ಮಾಡಿಕೊಂಡು ಇವತ್ತು ಬ್ರೇಕ್ಫಾಸ್ಟಿಗೆ ಇದನ್ನೇ ತಗೋತಾ ಇದ್ದೀನಿ. ಏನು ಇದನ್ನು ಫ್ರೈ ಆ ಥರ ಏನು ಮಾಡ್ಕೋತಲ್ಲ, ಜಸ್ಟ್ ಸ್ಟೀಮ್ ಮಾಡಿಬಿಟ್ಟು ಅದ್ರ ಮೇಲೆ ನಾನು ಇಟಾಲಿಯನ್ ಸೀಸನಿಂಗ್ ಹಾಕಿ ಇದನ್ನು ಬ್ರೇಕ್ಫಾಸ್ಟಿಗೆ ತಗೋತಾ ಇರೋದು ಇವತ್ತು. ತುಂಬ ಫಿಲ್ಲಿಂಗ್ ಆಗಿರುತ್ತೆ, ಆಮೇಲೆ ಫೈಬರ್ ರಿಚ್ಚು. ನಿಮಗೆ ಬೇಗ ವೆಯ್ಟ್ ಲಾಸ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಒಂದೊಂದು ಬೌಲ್ನಷ್ಟು, ಅಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ. ಅಂದರೆ ಅವ್ರಿಗೇನು ವೆಯ್ಟ್ ಲಾಸ್ ಏನು ಆಗಬೇಕಾಗಿಲ್ಲ, ಬಟ್ ಹೆಲ್ದಿ ಅಲ್ವಾ, ನಾವು ತಿನ್ನೋದು ಹೆಲ್ದಿಯಾಗಿ ತಿಂತಾಯಿದ್ದೀವಿ. ಹಾಗಾಗಿ ಇಬ್ಬರು ಕೂಡ ಇದನ್ನು ಫಾಲೋ ಮಾಡ್ತಾಯಿದ್ದೀವಿ. ಒಂದೊಂದು ಬೌಲಷ್ಟು ತೊಗೊಂಡೆ, ಬಟ್ ನಂಗೆ ಅಷ್ಟು ತಿನ್ನೋಕ್ಕಾಗಲಿಲ್ಲ, ತುಂಬ ಜಾಸ್ತಿ ಅಂತ ಅನ್ನಿಸ್ಬಿಡ್ತು ತಿನ್ನುವಾಗ. ಸರಿ ಅಂತ ಒಂದು ಸ್ವಲ್ಪ ಮಿಕ್ಸಿ ಅದನ್ನು ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಅಂತ ಹೇಳಿ ತಿನ್ನೋಣ ಅಂತ ಆಮೇಲೆ ತೆಗೆದಿಟ್ಬಿಟ್ಟೆ. ಏನಪ್ಪ ಅಂತಂದರೆ ಡಯಟ್ ಅಂತೂ ತುಂಬ ಚೆನ್ನಾಗಿ ಹೋಗ್ತಾಯಿದೆ. ಆಮೇಲೆ ರಿಸಲ್ಟ್ ಕೂಡ ನನಗೆ ಆಲ್ರೆಡಿ ಬಂದಿದೆ. ನಾನು ಆಲ್ಮೋಸ್ಟ್ ಒಂದು 5 ಡೇಸ್ ವಿಡಿಯೋಸ್, ಅಂದರೆ ನಂದು 5 ಡೇಸ್ ಕಂಪ್ಲೀಟ್ ಆಗಿದೆ. ಇದು ಮೊದಲೇ ಮಾಡಿರ್ತಿರುವಂಥ ವೀಡಿಯೋಸ್, ಅಂದರೆ ಇದೆಲ್ಲ ಡೇ ಕಂಪ್ಲೀಟ್ ಆಗಿದೆ. ಆಲ್ರೆಡಿ ನಂಗೆ ರಿಸಲ್ಟ್ ಕೂಡ ಬಂದಿದೆ, ಸೂಪರಾಗಿ ರಿಸಲ್ಟ್ ಬಂದಿದೆ. ಅದನ್ನು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅಂದರೆ ಈ ಒಂದು 10 ಡೇಸ್ ಕಂಪ್ಲೀಟ್ ಆದಮೇಲೆ ಶೇರ್ ಮಾಡ್ಕೊಳ್ಳೋದು. ಯಾಕಂದರೆ ಒಂದು ದಿವಸ ಹೆಚ್ಚು ಕಡಿಮೆ ವೇಟ್ ತೋರಿಸ್ತಾ ಇರುತ್ತೆ. ಪ್ರೆಸೆಂಟ್ ವೇಟು ನಾನು ಏನಕ್ಕೆ ತೋರಿಸಿಲ್ಲ ಅಂದರೆ, ನಾನು ಲಾಸ್ಟ್ ವೀಡಿಯೋನಲ್ಲೇ ಹೇಳಿದ್ದೀನಿ ಎಷ್ಟಿತ್ತು ಅಂತ ಹೇಳಿ. ಅಂದರೆ ಲಾಸ್ಟ್ ಟೈಮ್ ನಾನು ಡಿಸ್ಕಂಟಿನ್ಯೂ ಮಾಡಿದಾಗ, ಸ್ಟಾಪ್ ಮಾಡಿದಾಗ ಎಷ್ಟಿತ್ತು, ಅದಾದಮೇಲೆ ಮತ್ತೆ ಎಷ್ಟು ವೇಟ್ ಗೇನ್ ಆಯಿತು ಒಂದು ಈ ಗ್ಯಾಪಲ್ಲಿ ಅಂತ ಹೇಳಿ ಕೂಡ ನಾನು ಲಾಸ್ಟ್ ವೀಡಿಯೋನಲ್ಲಿ ಹೇಳಿದ್ದೀನಿ. ಯಾರು ವೀಡಿಯೋ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ನನ್ನ ಪ್ರೆಸೆಂಟ್ ವೇಟ್ ಅನ್ನೋದು. ಬ್ರೇಕ್ಫಾಸ್ಟ್ಗೆ ಇವತ್ತು ಇದನ್ನು ತಗೋತಾ ಇದ್ದೀನಿ. ಆದಷ್ಟು ಬೆಳಗ್ಗೆನೇ ನಾನು ಏನಾದರೂ ಹೆಲ್ದಿಯಾಗಿ ತಿನ್ನೋಣ ಅನ್ನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಡೈಲಿ ಈ ಒಂದು 10 ಡೇಸ್ ನಾನು ಮುಂಚೆನೇ ಹೇಳಿರೋ ಹಾಗೆ ಸ್ವಲ್ಪ 10 ಡೇಸು ನಂದು ಡಯಟ್ ಸ್ಟ್ರಿಕ್ಟಾಗೇ ಇರುತ್ತೆ. ಮತ್ತು ಇದು ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಫಾಲೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೈಮಿಂಗ್ ಕೂಡ ನಾನು ಫಾಲೋ ಮಾಡಲೇಬೇಕಾಗುತ್ತೆ. ಇನ್ನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಆಗಿ ನಾನಿಲ್ಲಿ ಪಪಾಯ ಮತ್ತು ಪಿಸ್ತಾನ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡಿರೋದು ಅರೌಂಡ್ 12 ಗಂಟೆಗೆ ಆ ಥರ ನಾನು ಇದನ್ನು ತೊಗೊಂಡೆ. ಹಶು ಅಂತ ಏನಿರಲಿಲ್ಲ, ಬಟ್ ಫ್ರೂಟ್ಸ್ ಎಲ್ಲ ತುಂಬ ಸ್ಟಾಕ್ ಮಾಡಿಟ್ಟಿದ್ದೀವಿ ಈ ಒಂದು 10 ಡೇಸ್ ಡಯಟ್ ಸಲುವಾಗಿ. ಹಾಗಾಗಿ ಆದಷ್ಟು ಫ್ರೂಟ್ಸ್ ತೊಗೊಳ್ಳೋಣ ಅಂತ ಹೇಳಿ ಈ ಫ್ರೂಟ್ಸು ವೆಜಿಟೇಬಲ್ಸು ತೊಗೊಳ್ಳೋದ್ರಿಂದ ಫೈಬರ್ ರಿಚ್ ಆಗಿರೋದ್ರಿಂದ ಸ್ಕಿನ್ ಯಾವ ಥರ ಡಲ್ ಆಗೋಲ್ಲ, ಹೇರ್ ಫಾಲ್ ಆಗೋಲ್ಲ. ಆಮೇಲೆ ಡಯಟ್ ಶುರು ಮಾಡಿದ ಕೂಡಲೇ ಹೇರ್ ಫಾಲ್ ಕೂಡ ಸ್ಟಾರ್ಟ್ ಆಗುತ್ತಲ್ಲ, ಅದು ಸ್ವಲ್ಪ ಭಯ ಇರುತ್ತೆ. ಹಾಗಾಗಿ ಇದನ್ನು ತಗೋತೀನಿ. ಇದಾದಮೇಲೆ ನಾನು ಒಂದು ಗ್ಲಾಸ್ ಆಮ್ಲಾ ಜ್ಯೂಸ್ ಕೂಡ ತೊಗೊಂಡಿರ್ತೀನಿ. ಅದು ಕ್ಲಿಪ್ಪಿಂಗ್ಸ್ ಮರೆತೆ ಅನಿಸುತ್ತೆ, ಇದರಲ್ಲಿ ಆ್ಯಡ್ ಆಗಿಲ್ಲ. ಇನ್ನು ಲಂಚ್ ಬಂದುಬಿಟ್ಟು ಇವತ್ತು ಕೂಡ ನಾನು ಬರೇಟೋ ಬೌಲ್ನೇ ತೊಗೊಂಡಿದ್ದೀನಿ. ನೋಡ್ಬೋದು, ಫೇವ್ರೇಟ್ ಅಂತಲೇ ಹೇಳ್ಬೋದು. ಬಟ್ ಎಲ್ಲರಿಗೂ ತಿನ್ನೋಕ್ಕಾಗಲ್ಲ, ಕೆಲವರಿಗೆ ತಿನ್ನೋಕ್ಕಾಗುತ್ತೆ, ಕೆಲವರಿಗೆ ಆಗೋದಿಲ್ಲ. ಬಟ್ ನಮಗೆ ಇಷ್ಟ ಆಗುತ್ತೆ, ನಾವು ತಿಂತೀವಿ, ಹಾಗೇನಿಲ್ಲ. ಡ್ರಾಸ್ಟಿಕ್ ಅಂದರೆ ತುಂಬ ಬೇಗ ವೆಯ್ಟ್ ಲಾಸ್ ಆಗಬೇಕನ್ನೋರು ಈ ಥರ ಒಂದು ಹಾರ್ಡ್ ಚಾಲೆಂಜು ಮತ್ತು ತುಂಬ ಫೋಕಸ್ಡಾಗಿ ಇದನ್ನೇ ತಿನ್ನಬೇಕು ಅಂತ ಹೇಳಿ ಮಾಡಿದ್ರೆ 100% ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಇನ್ನು ನೈಟ್ ಡಿನ್ನರು ಆ್ಯಸ್ ಯೂಸ್ವಲ್ಲು ನಾನು 6 ಗಂಟೆ ಅಷ್ಟೊತ್ತಿಗೆ ಊಟ ಮುಗಿಸ್ಬೇಕು, ಡಿನ್ನರ್ನ ಮುಗಿಸ್ಬೇಕಲ್ವಾ.
ಇವತ್ತು ನಾನು ಸೂಪ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟು ಟೊಮೆಟೊ ಸೂಪ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಈ ಸೂಪ್ನ ಒಂದು ಸರ್ತಿ. ಯಾರಾದರೂ ಡಿನ್ನರ್ ಆಪ್ಷನ್ಗೆ ಸೂಪ್ ಇಟ್ಕೊಂಡಿದ್ದೀರಾ ಅಂತಂದರೆ ಖಂಡಿತ ಟ್ರೈ ಮಾಡಿ. ಇಲ್ಲ ಯಾವಾಗಲಾದರೂ ಅಕೇಶ್ನಲ್ಲಿ ನೀವು ಮನೆಗೆ ಗೆಸ್ಟ್ ಬಂದಿದ್ದಾರೆ, ಏನೋ ಒಂದು ಸೂಪ್ ಮಾಡಬೇಕಂತಂದರೆ 100% ಟ್ರೈ ಮಾಡಿ. ಸೂಪರಾಗಿರುತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಥರನೇ ಇರುತ್ತೆ. ಇಲ್ಲಿ ನಾನು ಕ್ಯಾರೆಟು ಟೊಮೆಟೊ ತೊಗೋತಾ ಇದ್ದೀನಿ. ಕ್ವಾಂಟಿಟಿ ನಿಮಗೆ ಟೊಮೆಟೊ ಬೇಕಿದ್ದರೆ ಜಾಸ್ತಿ ತೊಗೊಳ್ಳಿ, ಕ್ಯಾರೆಟ್ ಜಾಸ್ತಿ, ಯಾವುದು ನಿಮಗೆ ಜಾಸ್ತಿ ಬೇಕೋ ಅದು ತೊಗೊಳ್ಳಿ. ಇಲ್ಲಿ ಕ್ಯಾರೆಟು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿದ್ದೀನಿ, ಆಲ್ರೆಡಿ ಮಾಡಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು ಸ್ವಲ್ಪ ನೀರು, ಯಾವುದೇ ಸೂಪ್ ಮಾಡೋಕ್ಕಾದ್ರೂ ನೀವು ತುಂಬ ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಅದು ಮುಳುಗುವಷ್ಟು ಮಾತ್ರ ನೀರು ಹಾಕಿ, ಅಂದರೆ ಅದರದ್ದು ಟೇಸ್ಟ್ ಹೋಗ್ಬಿಡುತ್ತೆ. ಆ ನೀರನ್ನು ನಾವು ಮತ್ತೆ ಯೂಸ್ ಮಾಡ್ಕೋಬೋದು. ಇನ್ನು ಜಾಸ್ತಿ ನೀರಾಗಿಬಿಟ್ರೆ ಏನಾಗುತ್ತೆ, ನೀರೆಲ್ಲ ಆಚೆ ಬರೋಕ್ಕೆ ಶುರು ಆಗುತ್ತೆ. ಅದು ನಮಗೆ ಒಂದು ಎಕ್ಸ್ಟ್ರಾ ಕೆಲಸ, ಕ್ಲೀನ್ ಮಾಡೋದು. ಆದಷ್ಟು ಮುಳುಗುವಷ್ಟು ಏನೇನೇ ಮಾಡಿ, ನಾನು ಇದನ್ನಂತ ಮಾತ್ರ ಹೇಳ್ತಾ ಇಲ್ಲ. ಏನಾದರೂ ನೀವು ಕಾಳುಗಳನ್ನು ಕುದಿಯೋಕ್ಕೆ ಇಡ್ತೀರಾ, ಏನೂ ಇಡ್ತೀರಾ ಅಂದರೆ ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ. ಅದರಲ್ಲೇ ಎಲ್ಲ ಒಂದು ಅಂಶ ಹೋಗ್ಬಿಡುತ್ತೆ. ಆದಷ್ಟು ಮುಳುಗುವಷ್ಟು ನೀರನ್ನ ಹಾಕ್ಕೊಳ್ಳಿ. ಈ ಕಡೆ ನಾನು ಕುಕ್ಕರ್ ಇಟ್ಬಿಟ್ಟು ಒಂದು 3ರಿಂದ 4 ವಿಸಲ್ ಮಾಡಿಸಿ ಸಾಕು, ಬೇಗ ಬೇಯುತ್ತೆ. ಕ್ಯಾರೆಟು ಕೂಡ ಸಾಫ್ಟ್ ಆಗುತ್ತೆ. ಇಲ್ಲಿ ನಾನು ಗ್ರೀನ್ ಟೀ, ಅಂದರೆ ಲೆಮನ್ ಗ್ರೀನ್ ಟೀ ಆ ಥರ ಇದೆ, ಅದನ್ನು ತೊಗೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು 5 ಗಂಟೆಗೆ ನಾನು ಸೂಪ್ಗಿಟ್ಟೆ. ಯಾಕೆಂದರೆ ಅದು ಬಿಸಿ ಎಲ್ಲ ನಾವು ಮಿಕ್ಸರ್ಗೆ ಹಾಕ್ಕೊಳ್ಳೋದು ಸ್ವಲ್ಪ ಟೈಮ್ ತೊಗೊಳತ್ತಲ್ಲ, ಅಷ್ಟೊತ್ತಿಗೆ 6 ಗಂಟೆ ಆಗಿಬಿಡುತ್ತೆ. ನಾನು ಮುಂಚೆ ಹೇಳಿರೋ ಹಾಗೆ ಇವಾಗ ಸ್ವಲ್ಪ ಮಕ್ಕಳದ್ದು ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗೋದಿದೆ. ಅವ್ರದ್ದು ಸ್ವಲ್ಪ ನಂದು ಅಸೈನ್ಮೆಂಟು, ವರ್ಕು, ಲೈಫ್ ಬ್ಯುಸಿ ಇದೆ. ಆದರೂ ಕೂಡ ನಾನು ವಿಡಿಯೋಸ್ ಕಂಟಿನ್ಯೂ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಒಂದು ಸರ್ತಿ ಬಿಟ್ಬಿಟ್ರೆ ಹಂಗೆ ಬಿಡ್ತಾನೆ ಹೋಗ್ತೀವಿ. ಹಾಗಾಗಿ ಮತ್ತೆ ನಾನು ರೀಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಟ್ರೈಪಾಡ್ ಅಂತೂ ಕತೆ ಮುಗಿದು ಹೋಗ್ಬಿಟ್ಟಿದೆ. ಟ್ರೈಪಾಡು ಸ್ಟಾರ್ಟಿಂಗಲ್ಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೇ ನಾನು ತೊಗೊಂಡಿದ್ದೆ ಹೊಸದ್ದು. ಅದೇನಾಯಿತು ಅಂತಂದರೆ, ನಾನು ಅಲ್ಲೇ ಇಟ್ಕೊಂಡಿರ್ತೀನಲ್ಲ ಮಕ್ಕಳು ಆಟ ಆಡುವಾಗ, ಆಮೇಲೆ ಗಾಳಿಗೆ ಹಿಂಗೆ ಒಂದು ಏನಿಲ್ಲ ಅಂದರೂ 4ರಿಂದ 5 ಸರ್ತಿ ಬಿದ್ದು ಹೋಗಿ ಅದ್ರದ್ದು ಕಾಲೇ ಹೋಗ್ಬಿಟ್ಟಿದೆ, ನಿಂತ್ಕೊತಾ ಇಲ್ಲ. ಏನು ಭಯ ಅಂತಂದರೆ ಅದನ್ನು ಎಲ್ಲಾದರೂ ನಾನು ಹಾಕಕ್ಕೆ ಹೋಗಿ ಮೊಬೈಲ್ ಬಿದ್ದೋಗ್ಬಿಟ್ರೆ ಅಂತ ಕಷ್ಟ. ಹಾಗಾಗಿ ಇರೋವಂಥ ಈ ಚಿಕ್ಕ ಟ್ರೈಪಾಡ್, ಒಂದು ಹ್ಯಾಂಡಲ್ ಇದೆ, ಒಂದು ಸಣ್ಣ ಚಿಕ್ಕ ಟ್ರೈಪಾಡ್ ಮತ್ತೆ ತೊಗೊಂಡಿದ್ದೀನಿ ಆರ್ಡರ್ ಮಾಡಿಕೊಂಡು. ಅದರಿಂದನೇ ಇವಾಗ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಹೇಗೋ. ಯಾಕಂದರೆ ಆಲ್ರೆಡಿ ನಾನು ಅದಕ್ಕೆ ಇನ್ವೆಸ್ಟ್ ಮಾಡಾಗಿದೆ, ಮತ್ತೆ ಹೊಸದು ತೊಗೊಳ್ಳೋ ಬೇಡ ಅನಿಸುತ್ತೆ. ನೋಡೋಣ, ಚಾನಲ್ ಮಾನಿಟೈಸೇಷನ್ ಆಗಿ ಚೆನ್ನಾಗಿ ಓಡೋಕ್ಕೆ ಶುರು ಆದಮೇಲೆ, ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರುವಾಗ ತೊಗೊಳ್ಳೋಣ ಅಂಥೇಳಿ ಇವಾಗ ಅದನ್ನು ಅಷ್ಟೇ ಹೋಲ್ಡಲ್ಲಿಟ್ಟಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಬೇಯ್ದಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ. ಲಾಸ್ಟ್ ವೀಡಿಯೋನಲ್ಲಿ ನಾನು ಲೌಕಿ ಸೂಪ್ ತೋರಿಸಿದ್ದೀನಿ, ಅದನ್ನು ಕೂಡ ಹೋಗಿ ಚೆಕ್ ಮಾಡಿ, ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ ಅದು ಕೂಡ. ಇನ್ನು ಅದೇ ನೀರನ್ನು ನಾವು ಯೂಸ್ ಮಾಡ್ಕೊಳ್ಳೋಣ ವಾಪಸ್ಸು. ಹಾಗಾಗಿ ಅದನ್ನು ಒಂದು ಗ್ಲಾಸ್ ಅಥವಾ ಒಂದೇನೋ ಬೌಲ್ಗೆ ತೆಗೆದಿಟ್ಕೊಂಬಿಡಿ ನೀರನ್ನ, ಅದನ್ನು ಚೆಲ್ಲಕ್ಕೆ ಹೋಗಬೇಡಿ. ಈ ಥರ ಆಗಿರುತ್ತೆ ನೋಡಿ. ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಥರನೇ ಆಗುತ್ತೆ. ಬೇಕಿದ್ದರೆ ನೀವು ಇದರಲ್ಲಿ ಒಂದು ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು, ಸ್ವಲ್ಪ ಸ್ಪೈಸಿ ಬೇಕು ಅನ್ನೋರು. ನಾನು ಮಕ್ಕಳಿಗೆಲ್ಲ ಕೊಡ್ತೀನಲ್ಲ, ಹಾಗಾಗಿ ಅಷ್ಟು ಸ್ಪೈಸಿ ಮಾಡೋಕ್ಕೆ ಹೋಗಲ್ಲ. ನಾನು ಯಾವುದೇ ಏನೇ ಮಾಡಿದರೂ ಕೂಡ ಮನೆಯಲ್ಲಿ ಸ್ವಲ್ಪ ಸ್ಪೈಸಿ ಕಡಿಮೆನೇ ಮಾಡ್ತೀನಿ, ಮೀಡಿಯಮಲ್ಲಿ ಇಟ್ಟಿರ್ತೀನಿ. ಇಲ್ಲಾಂದರೆ ನಾವಷ್ಟೇ ತಿಂದರೆ ನಮಗೆ ಮಕ್ಕಳು ತಿನ್ನಬೇಕಲ್ವ, ಮಕ್ಕಳಿಗೆ ಅಷ್ಟು ಸ್ಪೈಸಿ ಇಷ್ಟ ಆಗಲ್ಲ. ಹಾಗಾಗಿ ಇವಾಗ ನಾನು ಸ್ವಲ್ಪ ಚಿಕ್ಕದಾಗಿ ಸಣ್ಣದಾಗಿ, ತುಂಬ ಸಣ್ಣದಾಗಿ ಮಾಡ್ಕೊಳ್ಳಿ, ಅಂದರೆ ತುಂಬ ತಿಳುವಾಗಿ ಮಾಡ್ಕೊಳ್ಳಿ. ಏನಂದರೆ ಬೆಳ್ಳುಳ್ಳಿನ ತಿಕ್ ಮಾಡ್ಕೊಂಡು ಏನಾಗುತ್ತೆ, ಅದು ಬಾಯಲ್ಲಿ ಬರೋಕ್ಕೆ ಶುರು ಆಗುತ್ತೆ, ಅದು ಮಕ್ಕಳು ಕುಡಿಯೋದಿಲ್ಲ. ಆ ಥರ ಮಾಡಿಕೊಂಡು ನಾನು ತುಂಬ ಕಡಿಮೆ ಆಯಿಲು ನಾನು ಯೂಸ್ ಮಾಡ್ತಾ ಇರೋದು, ಆಲಿವ್ ಆಯಿಲನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆದಷ್ಟು ಇವಾಗ ಸೂಪ್ ಆಗಲಿ ಏನಾದರೂ ಫ್ರೈ ಮಾಡ್ಕೊಳ್ಳೋದೇನೋ ಇದೆ ಅಂತ ಅಂದರೆ ಆದಷ್ಟು ನಾನು ಆಲಿವ್ ಆಯಿಲ್ನೇ ಯೂಸ್ ಮಾಡ್ತಾ ಇರೋದು. ಇವಾಗ ಈ ಡಯಟ್ ಸ್ಟಾರ್ಟ್ ಮಾಡಿದ ಕೂಡಲೇ ಇದನ್ನು ತರಿಸ್ಕೊಂಡಿರೋದು ಒಂದು ಬಾಟಲು, ಈ ಥರದ್ದಕ್ಕೆಲ್ಲ ಯೂಸ್ ಮಾಡೋಣ ಅಂಥೇಳಿ. ಇನ್ನು ನಾರ್ಮಲ್ ಆಯಿಲ್ ಕೂಡ ನಾವು ಒಳ್ಳೆಯದನ್ನೇ ಯೂಸ್ ಮಾಡಬೇಕು. ನಾವು ಗ್ರೌಂಡ್ನಟ್ ಆಯಿಲು, ಅಂದರೆ ಸ್ಯಾಫ್ಲವರ್ ಆಯಿಲ್ ಅಂತ ಬರುತ್ತೆ, ಕುಸುಬಿ ಎಣ್ಣೆ ಅಂತ, ಅದನ್ನು ಕೂಡ ಯೂಸ್ ಮಾಡ್ಕೋತೀವಿ. ಹಾಗಾಗಿ ಈಗ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇದೆ. ನೀವು ನೋಡಿ ನಿಮಗೆ
ತುಂಬ ದಪ್ಪವಾಗಬೇಕು ಅಂದರೆ ಸ್ವಲ್ಪ ಗಟ್ಟಿ ತಿಕ್ಕಾಗಬೇಕಾಗುತ್ತೆ, ಸೂಪ್ ಲೈಕ್ ಆಗುತ್ತೆ. ಕೆಲವ್ರಿಗೆ ತಿಳು ಸೂಪ್ ಕೂಡ ಲೈಕ್ ಆಗುತ್ತೆ. ನಾನು ಯಾವಾಗಲೂ ಮೀಡಿಯಮ್ ಇಟ್ಕೊತೀನಿ, ತುಂಬ ತಿಳು ಇಟ್ಕೊಳ್ಳಲ್ಲ, ತುಂಬ ತಿಕ್ಕು ಮಾಡಲ್ಲ. ಆ ರೀತಿ ಸೂಪ್ ಕನ್ಸಿಸ್ಟೆನ್ಸಿ ಇಟ್ಕೊತಾ ಇದ್ದೀನಿ. ಇನ್ನು ಪ್ಲ್ಯಾನಿಂಗ್ ಅಂತೂ ಇದೆ. ಆಮೇಲೆ ಓಟ್ಸು ಮತ್ತು ಸೂಪ್ ಎಲ್ಲನೂ ಒಂದು ಸಪ್ರೇಟ್ ವೀಡಿಯೋ ಮಾಡೋಣ ಅಂಥೇಳಿ ಮಾಡಬೇಕು. ಅದೇ ಹೇಳೋದ್ನಲ್ಲ, ಸ್ವಲ್ಪ ಟ್ರೈಪಾಡ್ ಪ್ರಾಬ್ಲಮ್ ಆಗಿರೋದ್ರಿಂದ ಸಾರಿ, ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಅಷ್ಟು ವೀಡಿಯೋ ನನಗೆ ಸರಿಯಾಗಿ ಬರ್ತಾಯಿಲ್ಲ, ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಖಂಡಿತ ಅದನ್ನು ಕೂಡ ಮಾಡ್ತೀನಿ ಕಮ್ಮಿಂಗ್ ಡೇಸಲ್ಲಿ. ಒಂದಿಷ್ಟು ಜನ ಕಮೆಂಟಲ್ಲಿ ತಿಳಿಸಿದ್ರೆ ಓಟ್ಸ್ ರೆಸಿಪಿನ ತೋರಿಸಿ ಅಂಥೇಳಿ. ನಾನು ವೀಡಿಯೋ ನೋಡ್ತಾ ಇದ್ದರೆ ಆಲ್ಮೋಸ್ಟ್ ನಾನು ಅದರಲ್ಲೇ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಅದಾಗಿಯೂ ಕೂಡ ನಾನು ಸಪ್ರೇಟಾಗಿ ಮಾಡ್ತೀನಿ. ನೋಡಿ, ಡಿನ್ನರ್ಗೆ ನಾನಿವತ್ತು ನೋಡಿ ಸೂಪ್ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ. ಕ್ಯಾರೆಟ್ ತುಂಬಾ ಒಳ್ಳೆಯದು. ನಿಮ್ಮ ಕ್ಯಾರೆಟ್ ಹಾಗೆ ತಿನ್ನೋಕ್ಕಾಗಲ್ಲ ಅಂದರೆ ಈ ರೀತಿ ಸೂಪ್ ಮಾಡ್ಕೊಂಡು ಕುಡೀರಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಚಳಿಗಾಲಕ್ಕಾಗಲಿ ಮಳೆಗಾಲಕ್ಕಾಗಲಿ ಈವ್ನಿಂಗ್ ಏನಾದರೂ ಬಿಸಿ ಬಿಸಿ ಬೇಕು ಅನಿಸಿದ್ರೆ ಟೀ ಕಾಫಿ ಆ ಥರ ಏನೂ ಕುಡಿಯೋಕ್ಕೆ ಹೋಗಬೇಡಿ ಈ ಒಂದು ಡಯೆಟಲ್ಲಿ. ನಾನು ಕೂಡ ಟೀ ಕಾಫಿ ಕಂಪ್ಲೀಟಾಗಿ ಬಿಟ್ಟಿದ್ದೀನಿ. ನನಗೆ ಟೀ ಬಿಟ್ಟು ಇರೋಕ್ಕೆ ಆಗಲ್ಲ, ಆದರೂ ಕೂಡ ಈ ಡಯೆಟ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಸೂಪ್ ತೊಗೋತಾ ಇದ್ದೀನಿ. ಒಂದು ತುಂಬ ಫುಲ್ ಅಂತೂ ಇಲ್ಲ, ಅಷ್ಟು ಸ್ವಲ್ಪ ಬೌಲಷ್ಟು ನಾನು ನೈಟ್ ಡಿನ್ನರ್ಗೆ ಸೂಪನ್ನ ತೊಗೋತಾ ಇದ್ದೀನಿ. ಈ ಸೂಪೆಲ್ಲ ಕುಡ್ಕೊಂಡಾದಮೇಲೆ ಸ್ವಲ್ಪ ವಾಕೆಲ್ಲ ಹೋಗಿ ಬರ್ತೀವಿ. ಡಿನ್ನರ್ ಬೇಗ ಮುಗಿಸ್ಕೊಂಡು ವಾಕ್ ಹೋಗಿ ಬಂದಮೇಲೆ ಮಕ್ಕಳದು ವರ್ಕೆಲ್ಲ ಇರುತ್ತಲ್ಲ, ಆಫ್ಟರ್ನೂನ್ ಸ್ವಲ್ಪ ಮಾಡಿಸಿರ್ತೀನಿ, ಇನ್ನೂ ಸ್ವಲ್ಪ ಉಳಿದಿದ್ರೆ ನೈಟ್ ಮುಗಿಸ್ಕೊತೀನಿ. ನನ್ನ ಮಗ ಕೂಡ ಆಚೆ ಹೋಗ್ತಾ ಇದ್ದಾನೆ. ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.